Hello everyone, welcome back to Digital Learning Department of Collegiate Education. I am Nandini, working as Assistant Professor of Commerce at Government First Grade College for Women, Tumkur. Dear student, in the previous video I have explained what are the different methods of pricing decision or pricing policy. And in this video, I would like to explain what are the factor affecting or factor influencing the pricing decision. This is the topic which is coming under the second semester BCom in the subject of market behavior and cost analysis. ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಯಾವ ಮೆಥಡ್ಸ್ ಇದೆ ಪ್ರೈಸಿಂಗ್ ಡಿಸಿಷನ್ ಅಥವಾ ಪ್ರೈಸಿಂಗ್ ಪಾಲಿಸಿ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಫ್ಯಾಕ್ಟರ್ಸ್ ಪ್ರೈಸಿಂಗ್ ಡಿಸಿಷನ್ಸ್ ಅನ್ನು ಅಫೆಕ್ಟ್ ಮಾಡುತ್ತೆ ಆರ್ ವಾಟ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿ ಹ್ಯಾವ್ ಟು ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ವೈಲ್ ಫಿಕ್ಸಿಂಗ್ ಎ ಪ್ರೈಸಸ್ ಫಾರ್ ಎ ಪರ್ಟಿಕ್ಯುಲರ್ ಕಮಾಡಿಟಿ ಆರ್ ಫಾರ್ ಎ ಸರ್ವಿಸಸ್. ಒಂದು ಪ್ರಾಡಕ್ಟಿಗೆ ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ಅಥವಾ ಸರ್ವಿಸಸ್ಗೆ ಪ್ರೈಸಸನ್ನು ಫಿಕ್ಸ್ ಮಾಡಬೇಕಾದ್ರೆ ಯಾವ್ಯಾವ ಫ್ಯಾಕ್ಟರ್ಸನ್ನು ನಾವಿಲ್ಲಿ ಕನ್ಸಿಡರೇಷನ್ಗೆ ತಗೋಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಳ್ತಾ ಹೋಗೋಣ. Okay, so before discussing the factor affecting, let us have some brief remind regarding the pricing and pricing decision. ಯಾವ್ಯಾವ ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲಾಗಿ ನಾನು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಪ್ರೈಸ್ ಅಂದರೆ ಏನು, ಪ್ರೈಸಿಂಗ್ ಅಂದರೆ ಏನು, ಹಾಗೆಯೇ ಪ್ರೈಸಿಂಗ್ ಪಾಲಿಸಿ ಅಂದರೆ ಏನು ಅಂತ. ಜಸ್ಟ್ ಒನ್ ಟೈಮ್ ಅದನ್ನು ರಿಮೈಂಡ್ ಮಾಡಿ ನಮ್ಮ ಮೇನ್ ಕಾನ್ಸೆಪ್ಟ್ ಏನಿದೆ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. Price is the basic criteria for any kind of product or any kind of services. ಪ್ರಾಡಕ್ಟು ಅಥವಾ ಸರ್ವಿಸ್ ಅಂದಿದ ತಕ್ಷಣ ನಮಗೆ ಅಲ್ಲಿ ಬೇಸಿಕಲಿ ಇಂಪ್ಲೈ ಆಗುವಂಥದ್ದೇ ಪ್ರೈಸ್. ಈ ಪ್ರಾಡಕ್ಟಿಗೆ ರೇಟ್ ಎಷ್ಟು, ಈ ಸರ್ವಿಸಸ್ಸಿಗೆ ಪ್ರೈಸ್ ಎಷ್ಟು, ಈ ಥರ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಪ್ರೈಸ್ ಅನ್ನೋದು ನಮಗೆ ತುಂಬಾ ಫೆಮಿಲಿಯರ್ ವರ್ಡ್. ಮತ್ತು ಪ್ರತಿಯೊಂದು ಪ್ರಾಡಕ್ಟು ಮತ್ತು ಸರ್ವಿಸಸ್ ಸೇಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ ವಾಟ್ ಈಸ್ ದ ಪ್ರೈಸ್ ವಿ ಫಿಕ್ಸ್ಡ್, ಎಷ್ಟು ಪ್ರೈಸನ್ನು ಫಿಕ್ಸ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ. ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡಿದ್ದೀವ, ಕಡಿಮೆ ಪ್ರೈಸ್ ಫಿಕ್ಸ್ ಮಾಡಿದ್ದೀವ, ಅಥವಾ ರೀಸನಬಲ್ ಪ್ರೈಸಸನ್ನು ಫಿಕ್ಸ್ ಮಾಡಿದ್ದೀವ, ಇದು ಎಲ್ಲದೂ ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಹಾಗಾದರೆ ಪ್ರೈಸ್ ಅಂತ ಅಂದರೆ ಏನು? ಪ್ರೈಸ್ ಈಸ್ ದ ಮನಿ ಚಾರ್ಜ್ಡ್ ಬೈ ದ ಮಾರ್ಕೆಟರ್ ಫಾರ್ ಹಿಸ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಒಬ್ಬ ಮ್ಯಾನುಫ್ಯಾಕ್ಚರರ್ ಅಥವಾ ಕಮಾಡಿಟಿನ ಸೇಲ್ ಮಾಡುವಂತಹ ಮಾರ್ಕೆಟರ್ ಏನಿರ್ತಾನೋ ಅವನ ಪ್ರಾಡಕ್ಟು ಅಥವಾ ಅವನ ಸರ್ವಿಸಸ್ಸಿಗೆ ಅವನು ಚಾರ್ಜ್ ಮಾಡುವಂತಹ ಮನಿ, ದುಡ್ಡು ಏನಿದೆಯೋ ಅದನ್ನು ನಾವಿಲ್ಲಿ ಪ್ರೈಸ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರೈಸ್ ಅಂದರೆ ಗೊತ್ತಾಯಿತು, ಮನಿ. ದೆನ್ ವಾಟ್ ಈಸ್ ಪ್ರೈಸಿಂಗ್? ಪ್ರೈಸಿಂಗ್ ಇಸ್ ದ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ವ್ಯಾಲ್ಯೂ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್ ಇನ್ ಮಾನಿಟರಿ ಟರ್ಮ್ಸ್. ಎಷ್ಟು ದುಡ್ಡು ಅನ್ನೋದನ್ನ ಚಾರ್ಜ್ ಮಾಡ್ತೀವೋ, ದುಡ್ಡನ್ನ ಏನು ಚಾರ್ಜ್ ಮಾಡ್ತೀವೋ ಅದು ಪ್ರೈಸ್ ಆಗಿರುತ್ತೆ. ಹಾಗಾದರೆ ಎಷ್ಟು ದುಡ್ಡು ಅಂತ ಚಾರ್ಜ್ ಮಾಡಬೇಕಲ್ವಾ? 100 ರುಪಿನೋ, 150ನೋ, 500, 1000, ಆ ವ್ಯಾಲ್ಯೂ ಎಷ್ಟು ಅಂತ ನಾವು ಏನು ಡಿಟರ್ಮೈನ್ ಮಾಡ್ತೀವೋ ಸುಮ್ಮನೆ ಅಪ್ರಾಕ್ಸಿಮೇಟಾಗಿ ಅಥವಾ ಅನ್ಸೈಂಟಿಫಿಕ್ ಆಗಿ ಯಾವುದೇ ಪ್ರಾಡಕ್ಟಿಗೆ ಪ್ರೈಸಸನ್ನು ನಾವು ಫಿಕ್ಸ್ ಮಾಡೋದಕ್ಕಾಗಲ್ಲ, ಯಾವುದೇ ಸರ್ವಿಸಸ್ಸಿಗೆ ಪ್ರೈಸಸನ್ನು ಫಿಕ್ಸ್ ಮಾಡೋದಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಮಗಿಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೇ ಅದ್ರದ್ದು ವ್ಯಾಲ್ಯೂ ಎಷ್ಟಿದೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ ವ್ಯಾಲ್ಯೂ ಏನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವೋ ಅದನ್ನು ನಾವಿಲ್ಲಿ ಪ್ರೈಸಿಂಗ್ ಅಂತ ಕರಿತೀವಿ. ಆ ವ್ಯಾಲ್ಯೂನ ನಾವು ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಮನಿ ಆರ್ ಮಾನಿಟರಿ ಟರ್ಮ್ಸ್. ಆ ಮಾನಿಟರಿ ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿ ಏನು ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ತೀವೋ ಅದನ್ನು ನಾವಿಲ್ಲಿ ಪ್ರೈಸಿಂಗ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಪ್ರೈಸಿಂಗನ್ನು ಅಥವಾ ಪ್ರೈಸನ್ನು ನಾವು ಯಾವಾಗ ಫಿಕ್ಸ್ ಮಾಡಬೇಕು, ವ್ಯಾಲ್ಯೂನ ಯಾವಾಗ ಡಿಟರ್ಮೈನ್ ಮಾಡಬೇಕು ಅಂತ ಅಂದರೆ ಇಟ್ ಈಸ್ ಬಿಫೋರ್ ಆಫರ್ಡ್ ಟು ದಿ ಟಾರ್ಗೆಟ್ ಕಸ್ಟಮರ್ ಫಾರ್ ಸೇಲ್. ನಾವು ಏನು ಪ್ರಾಡಕ್ಟನ್ನು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಥವಾ ನಮ್ಮ ಟಾರ್ಗೆಟ್ ಗ್ರೂಪ್ ಆಫ್ ಕಸ್ಟಮರಿಗೆ ಆ ಪ್ರಾಡಕ್ಟನ್ನು ಸೇಲ್ ಮಾಡೋದಕ್ಕಿಂತ ಮೊದಲು ಪ್ರತಿ ಪ್ರಾಡಕ್ಟಿನ ಅಥವಾ ಪ್ರತಿ ಸರ್ವಿಸಸ್ಸಿನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋ ಪ್ರೋಸೆಸ್ ಏನಿದೆಯೋ ಅದನ್ನು ನಾವಿಲ್ಲಿ ಪ್ರೈಸಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರೈಸಿಂಗ್ ಪಾಲಿಸಿ. ಪ್ರೈಸಿಂಗ್ ಪಾಲಿಸಿ ಇಸ್ ನಥಿಂಗ್ ಬಟ್ policy of setting the price of the product or products and services by the management after considering various internal and external factor and its own objectives. ಪ್ರೈಸನ್ನು, ಮನಿನ ಚಾರ್ಜ್ ಮಾಡೋದನ್ನ ಪ್ರೈಸ್ ಅಂತ ಹೇಳ್ತೀವಿ. ಆ ಮನಿ ಚಾರ್ಜ್ ಮಾಡಬೇಕು ಅಂತಂದರೆ ಅದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಲ್ವಾ, ಎಷ್ಟು ಚಾರ್ಜ್ ಮಾಡಬೇಕು ಅಂತ. ಆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋ ಪ್ರೋಸೆಸ್ಸನ್ನು ನಾವು ಪ್ರೈಸಿಂಗ್ ಅಂತ ಹೇಳ್ತೀವಿ.
ಪ್ರೈಸಿಂಗ್ ಪಾಲಿಸಿ ಅಂತ ಅಂದರೆ ಪಾಲಿಸಿ ಫಾಲೋಡ್ ಬೈ ದ ಮ್ಯಾನೇಜ್ಮೆಂಟ್ in order to fix the prices after taking into consideration internal and external factors. ಕಂಪನಿನಲ್ಲಿರುವಂತಹ ಒಂದು ಮ್ಯಾನೇಜ್ಮೆಂಟು ಪ್ರಾಡಕ್ಟಿಗೆ ಪ್ರೈಸಸ್ಸನ್ನು ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡೋ ಪಾಲಿಸಿ ಏನಿದೆಯೋ ಅದನ್ನು ನಾವಿಲ್ಲಿ ಪ್ರೈಸಿಂಗ್ ಪಾಲಿಸಿ ಅಂತ ಕರಿತೀವಿ. ಹಾಗಾದರೆ ಸುಮ್ಮನೆ ಪ್ರೈಸಸ್ಸನ್ನು ಹೆಂಗೆ ಬೇಕು ಅಪ್ರಾಕ್ಸಿಮೇಟಾಗಿ ಫಿಕ್ಸ್ ಮಾಡ್ತಾರಾ? ನೋ, ದೇ ಹ್ಯಾವ್ ಟು ಫಿಕ್ಸ್ ದ ಪ್ರೈಸಸ್ ಸೈಂಟಿಫಿಕಲಿ ಅಂತ ಅಂದರೆ ಹೇಗೆ ಅಂತ ಅಂದರೆ ಡಿಫ್ರೆಂಟ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಪ್ರೈಸಿಂಗ್ ಡಿಸಿಷನ್ಸನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಆ ಇಂಟರ್ನಲ್ ಫ್ಯಾಕ್ಟರ್ಸ್ ಯಾವ್ದ್ಯಾವ್ದಿದೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವ್ದ್ಯಾವ್ದಿದೆ, ಹಾಗೆಯೇ ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಸಿನ ಆಬ್ಜೆಕ್ಟಿವ್ ಏನಿದೆ, ಈ ಮೂರು ಥಿಂಗ್ಸನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ, ಪ್ರೈಸಸ್ಸನ್ನು ಫಿಕ್ಸ್ ಮಾಡ್ತಾರೆ. ಇಂಥ ಒಂದು ಪಾಲಿಸಿನ ನಾವು ಪ್ರೈಸಿಂಗ್ ಪಾಲಿಸಿ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದ ಪ್ರೈಸಿಂಗ್. Okay, next let us move on to our main concept, that is the factor affecting pricing decision. ಪ್ರೈಸ್ ಅಂದರೆ ಏನು ಅಂತ ಗೊತ್ತಾಯಿತು, ಪ್ರೈಸಿಂಗ್ ಪಾಲಿಸಿ ಅಂದರೆ ಏನು ಅಂತ ಗೊತ್ತಾಯಿತು, ಹಾಗೆಯೇ ಪ್ರೈಸಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಇವಾಗ ಫ್ಯಾಕ್ಟರ್ ಅಫೆಕ್ಟಿಂಗ್ ಪ್ರೈಸಿಂಗ್ ಪಾಲಿಸಿನಲ್ಲಿ ನಾನು ಹೇಳಿದೆ ಇಂಟರ್ನಲ್ಲು ಎಕ್ಸ್ಟರ್ನಲ್ ಪಾಲಿಸಿ, ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಎಲ್ಲದನ್ನು ಕನ್ಸಿಡರೇಷನಿಗೆ ತಗೊಂಡು ನಾವು ಪ್ರೈಸಸ್ಸನ್ನು ಫಿಕ್ಸ್ ಮಾಡ್ತೀವಿ ಅಂತ. ಹಾಗಾದರೆ ಆ ಫ್ಯಾಕ್ಟರ್ಸ್ ಯಾವ್ದು ಅನ್ನೋದನ್ನ ನಾವಿಲ್ಲಿ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. ಅಂದರೆ ಒಂದು ಪ್ರಾಡಕ್ಟಿಗೆ ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ಯಾವ್ಯಾವ ಪಾಯಿಂಟನ್ನು ಕಂಪನಿಯವರು ಅಥವಾ ಮ್ಯಾನೇಜ್ಮೆಂಟವರು ಮೈಂಡಲ್ಲಿ ಇಟ್ಕೊಂಡು ಪ್ರೈಸಸ್ಸನ್ನು ಫಿಕ್ಸ್ ಮಾಡಬೇಕು ಅಥವಾ ಯಾವ್ಯಾವ ಫ್ಯಾಕ್ಟರ್ಸನ್ನು ಅವರು ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ. ಫಸ್ಟ್ ಒನ್, ಕಾಂಪಿಟೇಟಿವ್ ಸಿಚುವೇಶನ್. This is the first and foremost important thing which influences the pricing decision. ಯಾಕೆ ನಾವು ಇದಕ್ಕೆ ತುಂಬ ಪ್ರಿಯಾರಿಟಿನ ಕೊಟ್ಟು ಹೇಳ್ತಾ ಇದ್ದೀವಿ ಈ ಒಂದು ಕಾಂಪಿಟೇಟಿವ್ ಸಿಚುವೇಶನ್ನಿಗೆ ಅಂತ ಅಂದರೆ, ಬಿಕಾಸ್ ಪ್ರೈಸಿಂಗ್ ಪಾಲಿಸಿ ಈಸ್ ಟು ಬಿ ಸೆಟ್ ಇನ್ ದ ಲೈಟ್ ಆಫ್ ಕಾಂಪಿಟೇಟಿವ್ ಸಿಚುವೇಶನ್ಸ್ ಇನ್ ದ ಮಾರ್ಕೆಟ್. We must know whether the firm is facing perfect competition or imperfect competition. ಆ ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ಇವಾಗ ನಮಗೆ ಇರುವಂಥದ್ದು ಮೊನೋಪೊಲಿ ಸಿಚುವೇಶನ್ಸ್ ಅಲ್ಲ, ಕಾಂಪಿಟೇಟಿವ್ ಸಿಚುವೇಶನ್. ಇಂಥ ಒಂದು ಕಾಂಪಿಟೇಟಿವ್ ಸಿಚುವೇಶನ್ಸಲ್ಲಿ ಅಷ್ಟು ಸ್ಟಿಫ್ ಕಾಂಪಿಟೇಷನ್ಸನ್ನು ಫೇಸ್ ಮಾಡಿ ನಾವು ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕು ಅಂತ ಅಂದರೆ ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಬಿಕಾಸ್ ಇಫ್ ಯು ಫಿಕ್ಸಸ್ ಮೋರ್ ದ್ಯಾನ್ ದ ಕಾಂಪಿಟೇಟರ್ ಪ್ರೈಸಸ್ ದೇರ್ ಮೇ ಬಿ ಎ ಚಾನ್ಸಸ್ ಆಫ್ ಲೂಸಿಂಗ್ ದ ಕಸ್ಟಮರ್. ನಾವೇನಾದರೂ ಕಾಂಪಿಟೇಟರ್ಗೆ ಇಂಥ ಜಾಸ್ತಿ ಪ್ರೈಸನ್ನು ಫಿಕ್ಸ್ ಮಾಡಿದ್ದೀವಿ ಅಂತಂದರೆ ಕಸ್ಟಮರ್ಸನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. Otherwise, if you fix the lower prices than the competitor, in such cases there will be a chances of incurring the losses. ಅವ್ರಿಗಿನ್ನ ಕಡಿಮೆ ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ಕಸ್ಟಮರ್ಸ್ನ ಅಟ್ರಾಕ್ಟ್ ಆಗ್ತಾರೆ, ಬಟ್ ಅಟ್ ದ ಸೇಮ್ ಸಿಚುವೇಶನ್ ಸಮ್ಟೈಮ್ಸ್ ಪ್ರಾಫಿಟ್ ಮೋಷನ್ ಕಡಿಮೆ ಆಗ್ಬೋದು, ಇಲ್ಲ ಲಾಸ್ ಆಗುವಂಥ ಸಿಚುವೇಶನ್ಸ್ ಇರುತ್ತೆ. ಹಾಗಾಗಿ ಕಾಂಪಿಟೇಷನ್ ಸಿಚುವೇಶನ್ಸು ಮಾರ್ಕೆಟಲ್ಲಿ ಹೇಗಿದೆ ಅದನ್ನು ನೋಡಿಕೊಂಡು ನಾವಿಲ್ಲಿ ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಓಕೆ, ಹಾಗಂದರೆ ಏನು ಕಾಂಪಿಟೇಟಿವ್ ಸಿಚುವೇಶನ್, ನಮ್ಮ ಪ್ರಾಡಕ್ಟಿಗೆ ಮಾರ್ಕೆಟಲ್ಲಿ ಇರುವಂಥದ್ದು ಪರ್ಫೆಕ್ಟ್ ಕಾಂಪಿಟೇಷನ್ನ ಅಥವಾ ಇಂಪರ್ಫೆಕ್ಟ್ ಕಾಂಪಿಟೇಷನ್ನ. ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಏನಾಗುತ್ತೆ, ಲಾರ್ಜ್ ನಂಬರ್ ಆಫ್ ಬಯರ್ಸ್ ಇರ್ತಾರೆ, ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ. ಬಯ್ಯರಿಗಾಗಲಿ ಸೆಲ್ಲರಿಗಾಗಲಿ ಪ್ರೈಸನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ಅಲ್ಲಿ ಕೇಪಬಿಲಿಟಿ ಇರೋದಿಲ್ಲ. ಅದು ಡಿಮ್ಯಾಂಡ್ ಮತ್ತು ಮಾರ್ಕೆಟ್ ಬೇಸಿಸ್ ಮೇಲೆ ಇಂಡಸ್ಟ್ರಿ ಲೆವೆಲಲ್ಲಿ ಏನು ಫಿಕ್ಸ್ ಆಗಿರುತ್ತೋ ಆ ಯೂನಿಫಾರ್ಮ್ ಪ್ರೈಸಸ್ನೇ ಅವರು ಫಾಲೋ ಮಾಡಬೇಕಾಗುತ್ತೆ. ಇಂಡಿವಿಜುವಲ್ ಫರ್ಮಿಗೆ ಇಲ್ಲಿ ಯಾವುದೇ ರೈಟ್ಸ್ ಅಥವಾ ಎಬಿಲಿಟಿ ಇರೋದಿಲ್ಲ. ಬಟ್ ಅದೇ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಮೊನೊಪೊಲಿನಲ್ಲಿ ಏನಾಗುತ್ತೆ ಅಂತ ಅಂದರೆ ಸಿಂಗಲ್ ಸೆಲ್ಲರ್ ಇರ್ತಾನೆ, ಯಾವುದೇ ಕಾಂಪಿಟೇಷನ್ ಅನ್ನೋದು ಇರೋದಿಲ್ಲ. ಅವನಿಗೆ ಎಷ್ಟು ಬೇಕೋ ಅಷ್ಟು ಪ್ರೈಸನ್ನು ಅವ್ನು ಬೇಕಾದರೆ ಅಲ್ಲಿ ಫಿಕ್ಸ್ ಮಾಡ್ಬೋದು. ಹಾಗಾಗಿ ನಮ್ಮ ನೇಚರ್ ಆಫ್ ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟಿಗೆ ಮಾರ್ಕೆಟಲ್ಲಿ ಇರೋದು ಪರ್ಫೆಕ್ಟ್ ಕಾಂಪಿಟೇಷನ್, ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅನ್ನೋದ್ರ ಬಗ್ಗೆ ನಮಗೆ ಅಲ್ಲಿ ನಾಲೆಡ್ಜ್ ಇರಬೇಕಾಗತ್ತೆ. ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ದ ಪ್ರೊಡ್ಯೂಸರ್ಸ್ ಹ್ಯಾವ್ ನೋ ಕಂಟ್ರೋಲ್ ಓವರ್ ದ ಪ್ರೈಸ್. ನಾನು ಅವಾಗಲೇ ಹೇಳಿದೆ ಅಲ್ವಾ, ಇಲ್ಲಿ ಏನಾಗುತ್ತೆ, ಇಂಡಸ್ಟ್ರಿ ಲೆವೆಲಲ್ಲಿ ಏನು ಫಿಕ್ಸ್ ಮಾಡಿರ್ತಾರೋ ಅದೇ ಪ್ರೈಸನ್ನು ಎಲ್ಲ ಫರ್ಮ್ಗಳು ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರೈಸನ್ನು ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಗೆ ಯಾವುದೇ ಆದಂತಹ ಕೇಪಬಿಲಿಟಿಯಲ್ಲಿ ಇರೋದಿಲ್ಲ. ಬಟ್ ಅದೇ ಇಂಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಸಿಗ್ನಿಫಿಕೆಂಟಾಗಿ ಅಲ್ಲಿ ಅವರು ಪ್ರೈಸ್ ಕಂಟ್ರೋಲ್ ಇರುತ್ತೆ. ಯಾಕೆ ಆ ಥರ ಇರುತ್ತೆ ಅಂತ ಅಂದರೆ ಅಲ್ಲಿ ಸಿಂಗಲ್ ಸೆಲ್ಲರ್ ಇರ್ತಾನೆ, ಮತ್ತು ಅದಕ್ಕೆ ಆ ಸಿಂಗಲ್ ಸೆಲ್ಲರು ಸೇಲ್ ಮಾಡುವಂತಹ ಪ್ರಾಡಕ್ಟಿಗೆ ಯಾವುದೇ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಇರೋದಿಲ್ಲ. ಅಂಥ ಸಿಚುವೇಶನ್ಸಲ್ಲಿ ಅವನು ಎಷ್ಟು ಪ್ರೈಸನ್ನು ಬೇಕಾದರೂ ಫಿಕ್ಸ್ ಮಾಡ್ಬೋದು, ಜಾಸ್ತಿನಾದರೂ ಮಾಡ್ಬೋದು, ಕಡಿಮೆನಾದರೂ ಮಾಡ್ಬೋದು. ಅವನಿಗೆ ಅಲ್ಲಿ ಕಂಪ್ಲೀಟ್ ರೈಟ್ಸ್ ಇರುತ್ತೆ.
ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಪ್ರೈಸನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಇಂಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಪ್ರೈಸ್ ಮೇಲೆ ಎಷ್ಟು ಬೇಕಾದರೂ ಅವನು ಇನ್ಫ್ಲೂಯೆನ್ಸಸ್ಸನ್ನು ಮಾಡ್ಬೋದು. ಸೊ ಹಾಗಾಗಿ ಈ ಕಾಂಪಿಟೇಟಿವ್ ಸಿಚುವೇಶನ್ ಏನು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. Next, goal of profit and sales. Okay. The reason behind the establishment of any profit seeking orientation organization is ultimately gaining more profit and maximizing the sales. ಯಾವುದೇ ಒಂದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಎಕನಾಮಿಕ್ ಆಕ್ಟಿವಿಟಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಅಲ್ಟಿಮೇಟ್ ಗೋಲ್ ಯಾವಾಗಲೂ ಕೂಡ ಜಾಸ್ತಿ ಸೇಲ್ಸನ್ನು ಮಾಡಿ ಮ್ಯಾಕ್ಸಿಮೈಸ್ ಮಾಡಿ ಸೇಲ್ಸನ್ನು ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಅರ್ನ್ ಮಾಡುವಂಥದ್ದು. ಓಕೆ, ಸೊ ಪ್ರಾಫಿಟ್ಟು ಮತ್ತು ಸೇಲ್ಸನ್ನು ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮ ಗೋಲ್ ಆಗಿದ್ದರೆ ಈ ಒಂದು ಫ್ಯಾಕ್ಟರು ಹೇಗೆ ಪ್ರೈಸಿಂಗ್ ಡಿಸಿಷನ್ಸನ್ನು ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ದ ಬಿಸ್ನೆಸ್ ಮನ್ ಯೂಸ್ ದ ಪ್ರೈಸಿಂಗ್ ಡಿವೈಸ್ ಫಾರ್ ದ ಪರ್ಪಸ್ ಆಫ್ ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟ್. ಯಾವ ಕಂಪನಿಗಳು ತುಂಬ ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತವೋ ಅಂಥ ಕಂಪನಿಗಳು ಪ್ರೈಸಿಂಗ್ ಡಿಸಿಷನನ್ನು ಒಂದು ಡಿವೈಸ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಬಿಕಾಸ್ ಪ್ರೈಸಿಂಗ್ ಈಸ್ ದ ಬೇಸಿಕ್ ಕ್ರೈಟೀರಿಯಾ ಫಾರ್ ಆಲ್ ದ ಥಿಂಗ್ಸ್. ಒಂದು ಪ್ರಾಡಕ್ಟು ಸೇಲ್ ಆಗುತ್ತೆ ಅಥವಾ ಸೇಲ್ ಆಗಲ್ಲ, ಜಾಸ್ತಿ ಸೇಲ್ ಆಗುತ್ತೆ ಕಡಿಮೆ ಸೇಲ್ ಆಗುತ್ತೆ, ಅದು ಎಲ್ಲಾದರೂ ಕೂಡ ಡಿಪೆಂಡ್ ಆಗಿರೋದೇ ನಾವು ಫಿಕ್ಸ್ ಮಾಡುವಂತಹ ಪ್ರೈಸಸ್ ಮೇಲೆ. ಹಾಗಾಗಿ ಪ್ರೈಸಿಂಗ್ ಈ ಕಾನ್ಸೆಪ್ಟ್ ಏನಿದೆ, ಪ್ರೈಸಿಂಗನ್ನು ಒಂದು ಡಿವೈಸ್ ಅಥವಾ ವೆಪನ್ ಆಗಿ ಯೂಸ್ ಮಾಡಿಕೊಂಡು ನಮ್ಮ ಗೋಲ್ ಏನಿದೆಯೋ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಗೋಲು ಅದನ್ನು ನಾವಿಲ್ಲಿ ಅಚೀವ್ ಮಾಡ್ಕೋಬೋದು. They should also stimulate profitable combination sales. In any case, the sales should bring more profit to the firm. So when there is increases in sales, obviously it leads to increases in profit. But when there is decreases in the sales, it leads to decreases in the profit also. ಸೇಲ್ಸನ್ನು ಜಾಸ್ತಿ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಸೇಲ್ಸ್ ಕಡಿಮೆ ಆಗ್ತಿದೆ ಅಂತ ಅಂದರೆ ಪ್ರಾಫಿಟ್ಟು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಹೇಗೆ ಸೇಲ್ಸನ್ನು ಜಾಸ್ತಿ ಮಾಡ್ಬೋದು, ನಾವು ಯಾವ ರೀತಿ ಪ್ರೈಸಸನ್ನು ಫಿಕ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಜಾಸ್ತಿ ಪ್ರೈಸನ್ನು ಫಿಕ್ಸ್ ಮಾಡ್ತೀವ, ಕಡಿಮೆ ಪ್ರೈಸನ್ನು ಫಿಕ್ಸ್ ಮಾಡ್ತೀವ, ಅಥವಾ ರೀಸನಬಲ್ ಪ್ರೈಸಸನ್ನು ಫಿಕ್ಸ್ ಮಾಡ್ತೀವ. ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂತಂದರೆ ವಿ ಶುಡ್ ಫಿಕ್ಸ್ ದ ರೀಸನಬಲ್ ಪ್ರೈಸಸ್. ರೀಸನಬಲ್ ಪ್ರೈಸಸನ್ನು ಫಿಕ್ಸ್ ಮಾಡಿದ್ದೀವಿ ಅಂತ ಅಂದರೆ ಸೇಲ್ಸು ಜಾಸ್ತಿ ಆಗುತ್ತೆ. ಸೇಲ್ಸ್ ಜಾಸ್ತಿ ಆಗಿದೆ ಅಂತ ಅಂದರೆ ಆಬ್ವಿಯಸ್ಲಿ ನಮ್ಮ ಪ್ರಾಫಿಟ್ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. Next, cost of product. One more important consideration a management has to taken at the time of fixing the prices, that is what is the cost of production which are incurred in order to produce a particular number of commodities. ಇನ್ನೊಂದು ಇಂಪಾರ್ಟೆಂಟ್ ಕನ್ಸಿಡರೇಷನ್ ಏನು ಮ್ಯಾನೇಜ್ಮೆಂಟವರು ತಗೋಬೇಕು ಪ್ರೈಸಸನ್ನು ಫಿಕ್ಸ್ ಮಾಡಬೇಕಂದ್ರೆ ಅಂದರೆ ಆ ಪ್ರಾಡಕ್ಟಿಗೆ ನಾವು ಯಾವ ಪ್ರಾಡಕ್ಟಿಗೆ ಪ್ರೈಸನ್ನು ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗಿದೆ. ಯಾಕೆ ಅಂತ ಅಂದರೆ ಯಾರೂ ಕೂಡ ಬಿಲೋ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಪ್ರೈಸಸನ್ನು ಫಿಕ್ಸ್ ಮಾಡೋದಿಲ್ಲ. ಬಿಲೋ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಪ್ರೈಸಸನ್ನು ಫಿಕ್ಸ್ ಮಾಡಿದ್ರೆ ನಮಗೆ ಅಲ್ಲಿ ಪ್ರಾಫಿಟ್ ಅಲ್ಲ, ಯಾವಾಗಲೂ ಕೂಡ ಲಾಸ್ ಇನ್ಕರ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ನೋ ಫರ್ಮ್ ಶುಡ್ ಫಿಕ್ಸ್ ದ ಪ್ರೈಸ್ ಬಿಲೋ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅದು ಯಾವಾಗಲೂ ಕೂಡ ಒಂದು ಈಕ್ವಲ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರುತ್ತೆ, ಬಟ್ ಆ ಚಾನ್ಸಸ್ಸು ತುಂಬ ಕಡಿಮೆ. ಯಾವಾಗಲೂ ಕೂಡ ನಾವು ಫಿಕ್ಸ್ ಮಾಡುವಂಥದ್ದು ಮೋರ್ ದ್ಯಾನ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಎಷ್ಟು ಇನ್ಕರ್ಡ್ ಆಗಿರುತ್ತೋ ಆ ಒಂದು ಕಾಸ್ಟಿಗೆ ನಾವೇನು ಮಾಡ್ತೀವಿ, ಸಮ್ ಪರ್ಸೆಂಟೇಜಷ್ಟು ಪ್ರಾಫಿಟನ್ನು ಆ್ಯಡ್ ಮಾಡಿ ಆಮೇಲೆ ಪ್ರೈಸಸನ್ನು ಫಿಕ್ಸ್ ಮಾಡ್ತೀವಿ. ಸೊ ಹಾಗಾಗಿ ಕಾಸ್ಟ್ ಆಫ್ ದ ಪ್ರೊಡಕ್ಷನ್, ಕಾಸ್ಟ್ ಆಫ್ ಪ್ರಾಡಕ್ಟ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಕನ್ಸಿಡರೇಷನ್. ಈಗ 100 ರೂಪಿ ಕಾಸ್ಟ್ ಆಗಿದೆ ಅಂತ ಅಂದರೆ ನಾವು 90 ರೂಪೀಸಿಗೂ ಅಥವಾ 99 ರೂಪೀಸಿಗೂ ನಾವು ಸೇಲ್ ಮಾಡೋದಕ್ಕಾಗಲ್ಲ. 100 ರೂಪಿ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತಂದರೆ ಮೋರ್ ದೆನ್ 100 ರೂಪೀಸೇ ನಾವಲ್ಲಿ ಪ್ರೈಸಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. Next, buying pattern of the consumer. Okay, if the purchase frequency of the product is higher, lower prices should be fixed to have a low profit margin, which in turn result in higher total profit of the firm. All consumer items have higher purchase frequency. Low purchase frequency item may be sold at high price. Okay, this is one of the common thing which will affect the prices of a commodity. Buying pattern ಯಾವ ರೀತಿ ಇದೆ ಅಂದರೆ ಪ್ರಾಡಕ್ಟನ್ನು ತುಂಬ ಫ್ರೀಕ್ವೆಂಟಾಗಿ ಪರ್ಚೇಸ್ ಮಾಡುವಂತಹ ಪ್ರಾಡಕ್ಟಾ ಅಥವಾ ತುಂಬ ರೇರ್ಲಿಯಾಗಿ ಪರ್ಚೇಸ್ ಮಾಡುವಂಥ ಪ್ರಾಡಕ್ಟಾ.
ಈಗ ಎಸೆನ್ಷಿಯಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಎಸೆನ್ಷಿಯಲ್ ಪ್ರಾಡಕ್ಟ್ ಅಂತ ಅಂದರೆ ನಾವು ನಮ್ಮ ಪ್ರತಿನಿತ್ಯ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡುವಂಥದ್ದು. ರೈಸು, ವೀಟ್, ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. FMCGs, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅಂತ ಹೇಳ್ತೀವಿ. ಅಂಥ ಪ್ರಾಡಕ್ಟನ್ನ ನಾವು ವಾರಕ್ಕೊಂದ್ಸಲಿನೋ, ತಿಂಗಳಿಗೊಂದ್ಸಲಿ ಅಥವಾ ವರ್ಷಕ್ಕೊಂದ್ಸಲ ಆ ಥರ ಪರ್ಚೇಸ್ ಮಾಡೋದಿಲ್ಲ. ತುಂಬ ಫ್ರೀಕ್ವೆಂಟಾಗಿ ನಾವು ಪರ್ಚೇಸ್ ಮಾಡ್ತಿರ್ತೀವಿ. ಈಗ ಫ್ರೂಟ್ಸ್, ವೆಜಿಟೇಬಲ್ಸ್, ಮಿಲ್ಕ್ ಇದೆಲ್ಲ ನಾವು ಪ್ರತಿದಿನ ಪರ್ಚೇಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅಲ್ಲಿ ಫ್ರೀಕ್ವೆನ್ಸಿ ಆಫ್ ಪರ್ಚೇಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಕಂಟಿನ್ಯೂಸ್ ಆಗಿ ಪರ್ಚೇಸ್ ಮಾಡ್ತಾನೆ ಇರ್ತೀವಿ ಪ್ರತಿದಿನ. ಅಂಥ ಪ್ರೈಸಸ್ಸಿಗೆ, ಅಂಥ ಪ್ರಾಡಕ್ಟಿಗೆ ಅಲ್ಲಿ ಫಿಕ್ಸ್ ಮಾಡುವಂಥದ್ದು ಯೂಶ್ವಲಿ ಲೋಯರ್ ಪ್ರೈಸಸ್ ಆಗಿರುತ್ತೆ. ಯಾಕೆಂದರೆ ಪ್ರತಿದಿನ ಪರ್ಚೇಸ್ ಮಾಡೋದ್ರಿಂದ ನಮಗೆ ಅಲ್ಲಿ ಲೋ ಪ್ರಾಫಿಟ್ ಬಂದರೂ ಕೂಡ ಅದು ಏನಾಗುತ್ತೆ, ನಮ್ಮ ಎಲ್ಲ ಓವರಾಲ್ ಪ್ರಾಫಿಟ್ಟು, ಟೋಟಲ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಒಬ್ಬ ಸಿಂಗಲ್ ಕಸ್ಟಮರಿಂದ ನಮಗೆ ಲೋ ಪ್ರಾಫಿಟ್ ಮಾರ್ಜಿನ್ ಬಂದ್ರೂ ಅದನ್ನು ಸಮ್ ಟುಗೆದರ್ ತೊಗೊಂಡ್ರೆ, ಟೋಟಲ್ ಆಗಿ ತೊಗೊಂಡಾಗ ನಮಗೆ ಅದು ಹೈಯರ್ ಪ್ರಾಫಿಟ್ಟೇ ಆಗುತ್ತೆ. ಆಲ್ ದ ಕನ್ಸ್ಯೂಮರ್ ಐಟಮ್ಸ್, ನಾನು ಹೇಳಿದೆ ಅಲ್ವಾ, FMCG ಪ್ರಾಡಕ್ಟ್ಸ್ ಅಂತ ಏನು ಕರಿತೀವೋ ಆ ಎಲ್ಲ ಪ್ರಾಡಕ್ಟನ್ನ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ತುಂಬ ಪರ್ಚೇಸ್ ಮಾಡ್ತಾನೆ ಇರ್ತೀವಿ ಪ್ರತಿದಿನ. ಅದ್ರದ್ದು ಫ್ರೀಕ್ವೆನ್ಸಿ ಹೈ ಇರುತ್ತೆ. ಅಂಥ ಪ್ರಾಡಕ್ಟ್ಗೆ ಲೋ ಪ್ರೈಸಸ್ಸನ್ನು ಫಿಕ್ಸ್ ಮಾಡ್ತೀವಿ. ಬಟ್ ಅದೇ ಲೋ ಪರ್ಚೇಸಸ್ ಫ್ರೀಕ್ವೆನ್ಸಿ ಇರುವಂತಹ ಐಟಮ್, ಈಗ TV, ರೆಫ್ರಿಜರೇಟರ್, ತುಂಬ ಡ್ಯೂರೇಬಲ್ ಪ್ರಾಡಕ್ಟ್, ಕಾರ್ ಆಗಿರ್ಬೋದು, ಬೈಕ್, ಅದನ್ನೆಲ್ಲ ನಾವು ಡೇ ಟು ಡೇ ಅಂದರೆ ಪ್ರತಿದಿನ ಪರ್ಚೇಸ್ ಮಾಡುವಂತಹ ಥಿಂಗ್ಸ್ ಅಲ್ಲ. ಅದು ತುಂಬ ವರ್ಷಕ್ಕೊಂದ್ಸಲ ಪರ್ಚೇಸ್ ಮಾಡುವಂಥದ್ದು. ಹಾಗಾಗಿ ಒಂದು ಸಲ ನಾವು TVನ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ ಅಂತ ಅಂದರೂ 5 to 10 years ಯೂಸ್ ಮಾಡ್ತೀವಿ. ಒಂದು ರೆಫ್ರಿಜರೇಟರ್ನ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ 3 to 5 years ನಾವು ಯೂಸ್ ಮಾಡ್ತೀವಿ. ಈ ಥರ ತುಂಬ ರೇರ್ ಅಂದರೆ ಕಡಿಮೆ ಫ್ರೀಕ್ವೆನ್ಸಿ ಇರುತ್ತೆ ಅಲ್ಲ ಪರ್ಚೇಸಿಂಗಲ್ಲಿ, ಅವನ್ನ ನಾವು ಹೈ ಪ್ರೈಸಿಗೆ ಸೇಲ್ ಮಾಡ್ತೀವಿ. ಅದೇ ಲೋ ಪರ್ಚೇಸ್ ಫ್ರೀಕ್ವೆನ್ಸಿ ತುಂಬ ಯಾವುದು ಹೈ ಇರುತ್ತೋ ಅದಕ್ಕೆ ಲೋಯರ್ ಪ್ರೈಸಸ್ಸನ್ನು ಫಿಕ್ಸ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ನೇಚರ್ ಆಫ್ ಪ್ರಾಡಕ್ಟ್ ಏನು ಅನ್ನೋದನ್ನು ನೋಡಿ ನಾವಲ್ಲಿ ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಹೈ ಪರ್ಚೇಸ್ ಫ್ರೀಕ್ವೆನ್ಸಿ ಇದೆಯಾ ಅಥವಾ ಲೋ ಪರ್ಚೇಸ್ ಫ್ರೀಕ್ವೆನ್ಸಿ ಇದೆಯಾ ಅಂತ. ಓಕೆ, ಎಕ್ಸಾಂಪಲ್ ನಾನು ಹೇಳಿದೆ ಅಲ್ವಾ. ಸೊ ಇಲ್ಲಿ ಲೋ ಪರ್ಚೇಸ್ ಫ್ರೀಕ್ವೆನ್ಸಿಗೆ ಯಾವುದು ಅಂದರೆ TV ಮತ್ತು ರೆಫ್ರಿಜರೇಟರ್ಸ್ ಅಂತ ಹೇಳ್ಬೋದು. ಮತ್ತು ಕನ್ಸ್ಯೂಮರ್ ಐಟಮ್ಸ್ ಅಂತ ಅಂದರೆ ಡೇ ಟು ಡೇ ಲೈಫಲ್ಲಿ ರೈಸ್, ವೀಟ್, ರಾಗಿ, ಗೋಧಿ, ವೆಜಿಟೇಬಲ್, ಫ್ರೂಟ್ಸ್, ಫ್ಲವರ್ಸ್, ಮಿಲ್ಕ್, ಅದೆಲ್ಲ ಕೂಡ ನಮಗೆ ಕನ್ಸ್ಯೂಮರ್ ಐಟಮ್ಸ್ ಆಗಿರುತ್ತೆ. ನೆಕ್ಸ್ಟ್, ಲಾಂಗ್ ರೇಂಜ್ ವೆಲ್ಫೇರ್ ಆಫ್ ದಿ ಫಾರ್ಮ್. Generally, businessmen are reluctant to change a high price for the product because this might result in bringing more producers into the industry. ಓಕೆ, ಯಾವುದೇ ಒಬ್ಬ ಬಿಸ್ನೆಸ್ ಪೀಪಲ್ ಅಥವಾ ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಟ್ ದ ಟೈಮ್ ಆಫ್ ಎಸ್ಟಾಬ್ಲಿಷಿಂಗ್ ದೇರ್ activity, they would like to survive in the market for a longer period and they don't like to withdrawal from the market within a short span of time. ಸ್ಟಾರ್ಟ್ ಮಾಡಬೇಕಾದ್ರೆ ಬಿಸ್ನೆಸ್ಸನ್ನು ನಾವು ಲಾಂಗ್ ರನ್ವರೆಗೂ ಸರ್ವೈವ್ ಆಗಬೇಕು ಅನ್ನೋದೇ ಪ್ರತಿಯೊಬ್ಬ ಬಿಸ್ನೆಸ್ ಮನಿನ ಡ್ರೀಮ್ ಆಗಿರುತ್ತೆ. ಸ್ಟಾರ್ಟ್ ಮಾಡಿ 1 year ಅಥವಾ 2 yearsಲ್ಲೇ ನಾವು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು, ವೈಂಡ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡು ಯಾರೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲ್ಲ. ಹಾಗಾಗಿ ನಾವು ಲಾಂಗ್ ರನ್ ವೆಲ್ಫೇರ್ ಅಂದರೆ ಒಂದು ಫರ್ಮಿನ ಲಾಂಗ್ ರನ್ ವೆಲ್ಫೇರಿಗೆ ನಾವು ತುಂಬ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ ಅಂತ ಅಂದರೆ ಅಂಥ ಬಿಸ್ನೆಸ್ ಪೀಪಲ್ ಏನು ಮಾಡ್ತಾರೆ, ಜಾಸ್ತಿ ಪ್ರೈಸಸ್ಸನ್ನು ಫಿಕ್ಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ರಿಲ್ಯಾಕ್ಟೆಂಟ್ ಅಂತ ಅಂದರೆ ದೇ ವುಡ್ ನಾಟ್ ಲೈಕ್ ಟು ಫಿಕ್ಸ್ ಮೋರ್ ಪ್ರೈಸಸ್ ಆರ್ ಹೈ ಪ್ರೈಸಸ್ ಫಾರ್ ದ ಕಮಾಡಿಟಿ. ಯಾಕೆಂದರೆ ನಮಗೆ ಏನಾಗಿದೆ ಅಂತ ಅಂದರೆ ನಮ್ಮ ಇಂಡಿಯಾ ಅಂತಹ ನೇಷನ್ಸ್ಗಳಲ್ಲಿ ಒಂದು ಆವರೇಜ್ ಇನ್ಕಮ್ ಇರೋವಂತಹ ಪೀಪಲ್ಸ್ ಜಾಸ್ತಿ ಇರೋದ್ರಿಂದ ಕ್ವಾಲಿಟಿಗಿಂತ ಪ್ರೈಸ್ ಕಾನ್ಷಿಯಸ್ನೆಸ್ ಜಾಸ್ತಿ ಇರುತ್ತೆ ನಮಗೆ. ಹಾಗಾಗಿ ನಾವೇನು ಮಾಡ್ತೀವಿ, ಯಾವುದು ಕಡಿಮೆ ಪ್ರೈಸ್ ಇರುತ್ತೋ ಅಂಥ ಪ್ರಾಡಕ್ಟನ್ನು ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ಹೈ ಪ್ರೈಸಸ್ ಇರುವಂತಹ ಪ್ರಾಡಕ್ಟ್ಗೆ ನಾವು ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇಂಥ ಸಿಚುವೇಶನ್ಸಲ್ಲಿ ಲಾಂಗ್ ರನ್ ವೆಲ್ಫೇರನ್ನು ಮೈಂಡಲ್ಲಿ ಇಟ್ಕೊಂಡಿರುವಂತಹ ಬಿಸ್ನೆಸ್ ಪೀಪಲ್ ಏನು ಮಾಡ್ತಾರೆ, ತುಂಬ ಹೈ ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ಕಮಾಡಿಟಿ ಸೇಲ್ ಆಗೋದಿಲ್ಲ. ಆವಾಗ ನಾವು ಬಿಸ್ನೆಸ್ಸಲ್ಲಿ ತುಂಬ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೈ ಪ್ರೈಸನ್ನು ರಿಜೆಕ್ಟ್ ಮಾಡ್ತಾರೆ. ಆದಷ್ಟು ಲೋಯರ್ ಪ್ರೈಸಸನ್ನು ಫಿಕ್ಸ್ ಮಾಡೋದಕ್ಕೆ, ಲೋಯರ್ ಇನ್ ದ ಸೆನ್ಸ್ ರೀಸನಬಲ್ ಪ್ರೈಸಸನ್ನು ಫಿಕ್ಸ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಇನ್ ರಿಯಲ್ ಲೈಫ್ ಫಾರ್ಮ್ಸ್ ವಾಂಟೆಡ್ ಟು ಪ್ರಿವೆಂಟ್ ದ ಎಂಟ್ರಿ ಆಫ್ ರೈವಲ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆದಷ್ಟು ನಮಗೆ ಪ್ರಾಫಿಟ್ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ನಾವು ಮಾರ್ಕೆಟಲ್ಲಿ ಸರ್ವೈವ್ ಆಗೋದು ಕೂಡ ಕಷ್ಟ ಆಗುತ್ತೆ ಸ್ಟಿಫ್ ಕಾಂಪಿಟೇಷನ್ಸನ್ನು ಫೇಸ್ ಮಾಡಿ. ಸೊ ಹಾಗಾಗಿ ಏನು ಮಾಡ್ತಾರೆ, ಒಂದು ರೀಸನಬಲ್ ಪ್ರೈಸಸನ್ನು ಫಿಕ್ಸ್ ಮಾಡಿ ಹೊಸ ಫರ್ಮ್ಗಳು, ರೈವಲ್ಸು ಎಂಟ್ರಿ ಆಗೋದನ್ನ ಅಲ್ಲಿ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. Pricing should take care of the long run welfare of the company.
ಮತ್ತು ಇನ್ನೊಂದೇನು ಅಂತ ಅಂದರೆ ನಾವು ಫಾಲೋ ಮಾಡುವಂತಹ ಪ್ರೈಸಿಂಗ್ ಪಾಲಿಸಿ ಯಾವಾಗಲೂ ಕೂಡ ಯಾವ ಥರ ಇರಬೇಕು, ಲಾಂಗ್ ರನ್ ವೆಲ್ಫೇರಿಗೆ ಅದು ಮೋಟಿವೇಟ್ ಮಾಡೋ ಥರ ಇರಬೇಕು. ತುಂಬ ಶಾರ್ಟ್ ಸ್ಪ್ಯಾನಲ್ಲೇ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡೋ ರೀತಿಯಲ್ಲಿ ನಾವು ಪ್ರೈಸಿಂಗ್ ಪಾಲಿಸಿನ ಫಾಲೋ ಮಾಡಲೇಬಾರ್ದು. ಫ್ಲೆಕ್ಸಿಬಿಲಿಟಿ. Okay, so flexibility is nothing but by taking into consideration the economic conditions which is prevailing in the economy, we have to fix a prices for a commodity. ಪ್ರೈಸಿಂಗ್ ಅನ್ನೋದು ತುಂಬ ರಿಜಿಡ್ ನೇಚರಲ್ಲಿ ಇರಬಾರ್ದು. ರಿಜಿಡ್ ಅಂತಂದರೆ ಒಂದ್ಸಲ ಫಿಕ್ಸ್ ಮಾಡಿದ್ರೆ ಮುಗೀತು, ಮತ್ತು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಏನಾದರೂ ಫ್ಲೆಕ್ಸ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ರಿಜಿಡ್ ಪ್ರೈಸಿಂಗ್ ಪಾಲಿಸಿ ಅಂತ ಕರಿತೀವಿ. ಅಂಥ ಫರ್ಮ್ಗಳು ಸಕ್ಸಸ್ಸು ತುಂಬಾ ಕಡಿಮೆ. ಹಾಗಾಗಿ ಪ್ರೈಸಿಂಗ್ ಪಾಲಿಸಿ ಅನ್ನೋದು ಯಾವಾಗಲೂ ಏನಾಗಿರಬೇಕು, ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು. ಫ್ಲೆಕ್ಸಿಬಲ್ ಅಂತ ಅಂದರೆ ವಿ ಹ್ಯಾವ್ ಟು ಕೋಪ್ ವಿತ್ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ಸಿಚುವೇಶನ್ಸ್ ಇನ್ ದ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟಲ್ಲಿ ಆಗುವಂತಹ ಎಲ್ಲ ಚೇಂಜಸ್ಸನ್ನು ನಾವು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಪ್ರೈಸಿಂಗ್ ಪಾಲಿಸಿ ಇರಬೇಕು. ಹಾಗಾಗಿ ಅದು ತುಂಬ ಫ್ಲೆಕ್ಸಿಬಿಲಿಟಿ ಇರಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂತ ಅಂದರೆ ಎಕನಾಮಿಕ್ ಕಂಡೀಷನ್ಸ್ ಸೇಮ್ ಇರೋದಿಲ್ಲ. ಅದು ಇಯರ್ ಬೈ ಇಯರ್ ಅಥವಾ ಡೇ ಬೈ ಡೇ ಏನಾಗ್ತಾ ಇರುತ್ತೆ, ತುಂಬಾ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಆ ಸೈಕ್ಲಿಕಲ್ ಫ್ಲಕ್ಚುಯೇಷನ್ಸ್ ಏನಿರುತ್ತೆ, ಆ ಸೈಕ್ಲಿಕಲ್ ಫ್ಲಕ್ಚುಯೇಷನ್ಸಿಗೆ ಎಲ್ಲ ರೀತಿಯಲ್ಲೂ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಪ್ರೈಸಿಂಗ್ ಪಾಲಿಸಿನ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಈ ರಿಸೆಷನ್ ಪೀರಿಯಡಲ್ಲಿ ಏನಾಗುತ್ತೆ, ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸು ತುಂಬ ಲೋ ಲೆವೆಲಲ್ಲಿ ಇರುತ್ತೆ. ಇನ್ಕಮ್ ಲೆವೆಲ್ ಕಡಿಮೆ ಇರೋದ್ರಿಂದ ಪರ್ಚೇಸಿಂಗ್ ಕೇಪಬಿಲಿಟಿ ಇರಲ್ಲ. ಹಾಗಾಗಿ ಕಡಿಮೆ ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಅದೇ ಬೂಮ್ ಪೀರಿಯಡಲ್ಲಿ ಇದ್ದೀವಿ ಅಂತ ಅಂದರೆ ಆವಾಗ ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿರುತ್ತೆ, ಇನ್ಕಮ್ ಎಲ್ಲ ಜಾಸ್ತಿ ಇರುತ್ತೆ, ಪರ್ಚೇಸಿಂಗ್ ಕೇಪಬಿಲಿಟಿನೂ ಜಾಸ್ತಿ ಇರುತ್ತೆ. ಅಂಥ ಸಿಚುವೇಶನ್ಸಲ್ಲಿ ಬೇಕಾದರೆ ನಾವು ಹೈ ಪ್ರೈಸಸನ್ನು ಫಿಕ್ಸ್ ಮಾಡ್ಬೋದು. ಸೊ ಹಾಗಾಗಿ ಎಕನಾಮಿಕ್ ಕಂಡೀಷನ್ನು ಮತ್ತು ಸೈಕ್ಲಿಕಲ್ ವೇರಿಯೇಷನ್ ಇವೆರಡಕ್ಕೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಏನು ಬೇಕಾದರೂ ಚೇಂಜಸ್ ಮಾಡ್ಕೊಳ್ಳೋ ರೀತಿ ಫ್ಲೆಕ್ಸಿಬಲ್ ಆಗಿ ನಾವು ಪ್ರೈಸಿಂಗ್ ಪಾಲಿಸಿನ ಫಾಲೋ ಮಾಡಬೇಕಾಗುತ್ತೆ. Next, government policy. The government may prevent the firm in forming combination to set a high price. Often the government prefer to control the prices of essential commodities with a view to prevent the exploitation of the consumer. ನಾನು ಮೆಥಡ್ಸ್ ಆಫ್ ಪ್ರೈಸಿಂಗ್ ಅಲ್ಲಿ ಹೇಳಬೇಕಾದ್ರೆ ಹೇಳಿದ್ದೆ, ಫಾರ್ ಸಮ್ ಆಫ್ ದ ಕಮಾಡಿಟೀಸ್ ಪ್ರೈಸಸ್ ಆರ್ ಫಿಕ್ಸ್ಡ್ ಬೈ ದ ಗೌರ್ನಮೆಂಟ್ ಇನ್ಸ್ಟೆಡ್ ಆಫ್ ದ ಸೆಲ್ಲರ್. ಕೆಲವೊಂದು ಕಮಾಡಿಟೀಸಿಗೆ ಸೆಲ್ಲರು ಫಿಕ್ಸ್ ಮಾಡೋದಿಲ್ಲ ಪ್ರೈಸಸ್ಸನ್ನು, ಅದಕ್ಕೆ ಬದಲಾಗಿ ಗೌರ್ನಮೆಂಟವರು ಫಿಕ್ಸ್ ಮಾಡ್ತಾರೆ. ಯಾಕೆ ಹಂಗೆ ಫಿಕ್ಸ್ ಮಾಡ್ತಾರೆ ಅಂತ ಅಂದರೆ ಬ್ಲಾಕ್ ಮಾರ್ಕೆಟಿಂಗ್ ಅವಾಯ್ಡ್ ಮಾಡೋದಕ್ಕೆ ಮತ್ತು ಕಸ್ಟಮರ್ ಎಕ್ಸ್ಪ್ಲಾಯ್ಟೇಷನ್ಸ್ ಏನಿರುತ್ತೋ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ. ಸೊ ಹಾಗಾಗಿ ಅಟ್ ದ ಟೈಮ್ ಆಫ್ ಫಿಕ್ಸಿಂಗ್ ಎ ಪ್ರೈಸಸ್ ಫಾರ್ ಅವರ್ ಕಮಾಡಿಟಿ ವಿ ಶುಡ್ ಟೇಕನ್ ಇನ್ ಟು ಕನ್ಸಿಡರೇಷನ್ ವಾಟ್ ಇಸ್ ದ ಗೌರ್ನಮೆಂಟ್ ಪಾಲಿಸಿ. ನಮ್ಮ ಪ್ರಾಡಕ್ಟಿಗೆ ರಿಲೇಟೆಡ್ ಆಗಿ ಗೌರ್ನಮೆಂಟ್ ಏನು ಪಾಲಿಸಿನ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಆ ಗೌರ್ನಮೆಂಟ್ ಪಾಲಿಸಿನ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮ ಪ್ರಾಡಕ್ಟಿಗೆ ಪ್ರೈಸಸನ್ನು ಫಿಕ್ಸ್ ಮಾಡ್ಕೋಬೇಕು. ಓಕೆ, ಓವರ್ ಆಲ್ ಗೋಲ್ಸ್ ಆಫ್ ಬಿಸ್ನೆಸ್ ಫರ್ಮ್. ಪ್ರೈಸಿಂಗ್ ಇಸ್ ನಾಟ್ ಆನ್ ಎಂಡ್ ಬಟ್ ಎ ಮೀನ್ಸ್ ಟು ಆನ್ ಎಂಡ್. ದ ಫಂಡಮೆಂಟಲ್ ಗೈಡ್ಸ್ ಟು ಪ್ರೈಸಿಂಗ್ therefore are the firm's overall goals. The broadest of them is survival. On a more specific level, objectives relate to rate of growth, market share, maintenance of control and finally profit. Okay, this is one of the important thing. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ಪ್ರೈಸನ್ನು ಮ್ಯಾನೇಜ್ಮೆಂಟ್ ಅವರು ಫಿಕ್ಸ್ ಮಾಡಬೇಕಾದ್ರೆ ಇಂಟರ್ನಲ್ ಫ್ಯಾಕ್ಟರ್ಸ್ ಯಾವುದಾದಿದೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದೆ, ಹಾಗೆಯೇ ನಮ್ಮ ಓವರ್ ಆಲ್ ಆಬ್ಜೆಕ್ಟಿವ್ಸ್ ಏನಿದೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. Along with profit maximization and sales maximization, there are so many goals which are set by every business concern. ಪ್ರಾಫಿಟ್ ಮತ್ತು ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಜೊತೆಗೆ ನಂಬರ್ ಆಫ್ ಗೋಲ್ಸ್ ಇರುತ್ತೆ. ಎಕನಾಮಿಕ್ ಗೋಲ್, ಸೋಷಿಯಲ್ ಗೋಲ್, ಹ್ಯೂಮನ್ ಗೋಲ್, ನ್ಯಾಷನಲ್ ಗೋಲ್, ಈ ಥರ ಡಿಫ್ರೆಂಟ್ ಗೋಲ್ಸ್ ಇರುತ್ತೆ. ಆ ಎಲ್ಲ ಗೋಲ್ಸನ್ನ ಮೈಂಡಲ್ಲಿ ಇಟ್ಕೊಂಡು ಇವರು ಪ್ರೈಸಿಂಗ್ ಪಾಲಿಸಿನ ಡಿಸೈಡ್ ಮಾಡಬೇಕಾಗುತ್ತೆ. ಬಿಕಾಸ್ the broadest of them is survival. ಫೈನಲಿ ಮೋಟೋ ಏನಾಗಿರುತ್ತೆ ನಮ್ಮದು ಅಂತ ಅಂದರೆ, ಸೊ ಲಾಂಗ್ ರನ್ ಸರ್ವೈವಲ್ ಆಗಿರುತ್ತೆ. ಆ ಲಾಂಗ್ ರನ್ ಸರ್ವೈವಲ್ ಆಗಬೇಕು ಅಂತಂದರೆ ನಮ್ಮ ಎಲ್ಲ ಆಬ್ಜೆಕ್ಟಿವ್ಸು ಕೂಡ ಅಕಂಪ್ಲಿಷ್ ಮಾಡೋ ರೀತಿಯಲ್ಲಿ ಇರಬೇಕು. ಆ ಅಕಂಪ್ಲಿಷ್ ಮಾಡಬೇಕು ಅಂತಂದರೆ ನಾವು ತಗೊಳ್ಳುವಂತಹ ಪ್ರೈಸಿಂಗ್ ಡಿಸಿಷನ್ಸ್ ನಮಗೆ ಅಲ್ಲಿ ಸಪೋರ್ಟಿವ್ ಆಗಿ ಇರಬೇಕಾಗುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಆಲ್ ದ ಗೋಲ್ಸ್ ಆಫ್ ದ ಬಿಸ್ನೆಸ್ ಕನ್ಸರ್ನ್ ಅಟ್ ದ ಟೈಮ್ ಆಫ್ ಫಿಕ್ಸಿಂಗ್ ದ ಪ್ರೈಸಸ್. ಅದು ಗ್ರೋತ್ ರೇಟ್ ಆಗಿರ್ಬೋದು, ಮಾರ್ಕೆಟ್ ಶೇರನ್ನು ಕ್ಯಾಪ್ಚರ್ ಮಾಡುವಂಥದ್ದು, ಈ ಪ್ರತಿಯೊಂದನ್ನು ಕೂಡ ನಮಗೆ ಇಲ್ಲಿ ಬಿಸ್ನೆಸ್ ಗೋಲಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ.
ಓಕೆ, ನೆಕ್ಸ್ಟ್ ನೇಚರ್ ಆಫ್ ಅವರ್ ಕಾರ್ಪೊರೇಟ್ ಆಬ್ಜೆಕ್ಟಿವ್ಸ್. ಸೊ ಲಾಸ್ಟ್ ಪಾಯಿಂಟು ಮತ್ತು ಇದು ಆಲ್ಮೋಸ್ಟ್ ಎರಡು ಸಿಮಿಲರೇನೆ. ಸೊ ನಮ್ಮ ಓವರ್ ಆಲ್ ಆಬ್ಜೆಕ್ಟಿವ್ ಏನಿದೆ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಪ್ರೈಸನ್ನು ಫಿಕ್ಸ್ ಮಾಡಬೇಕು. ಬಿಫೋರ್ ಟೇಕಿಂಗ್ ಅಪ್ ದ ಟೆಕ್ನಿಕಲ್ ಫಂಕ್ಷನ್ ಆಫ್ ದ ಪ್ರೈಸಿಂಗ್ ಆಫ್ ಎ ಪ್ರಾಡಕ್ಟ್, ಇಟ್ ಈಸ್ ನೆಸೆಸರಿ ಟು ನೋ ದ ಆಬ್ಜೆಕ್ಟಿವ್ಸ್ ಆಫ್ ದಿ ಫರ್ಮ್. ಓಕೆ, ನಮ್ಮ ಆಬ್ಜೆಕ್ಟಿವ್ಸ್ ಏನು? ವೆಲ್ತ್ ಮ್ಯಾಕ್ಸಿಮೈಸೇಷನ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಅಥವಾ ರಿಡಕ್ಷನ್ ಆಫ್ ಕಾಸ್ಟ್, ಆರ್ ಎಕ್ಸ್ಪಾನ್ಷನ್ ಆಫ್ ಬ್ರಾಂಚಸ್, ಅಥವಾ ಡೈವರ್ಸಿಫಿಕೇಶನ್ ಆಫ್ ಪ್ರಾಡಕ್ಟ್. ಈ ಎಲ್ಲ ಪಾಯಿಂಟು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾನೆ ಹೋಗುತ್ತೆ. ಹಾಗಾಗಿ ನಮ್ಮ ಓವರ್ ಆಲ್ ಆಬ್ಜೆಕ್ಟಿವ್ ಏನಿದೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ವಿ ಹ್ಯಾವ್ ಟು ಫಿಕ್ಸ್ ಎ ಪ್ರೈಸಸ್ ಫಾರ್ ಎ ಪರ್ಟಿಕ್ಯುಲರ್ ಕಮಾಡಿಟಿ. ನೆಕ್ಸ್ಟ್, ಪ್ರಮೋಷನಲ್ ಪಾಲಿಸೀಸ್. Pricing of a product is also governed by the promotional efforts of the company. The pricing of a product should also take care of the promotional policy of the company. ಓಕೆ, ಈ 4 ಪೀಸಸ್ ಆಫ್ ಮಾರ್ಕೆಟಿಂಗಲ್ಲಿ ನಾವು ನೋಡಬೇಕಾದ್ರೆ ಪ್ರಾಡಕ್ಟು, ಪ್ರೈಸು, ಪ್ರಮೋಷನ್, ಹಾಗೆಯೇ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಪ್ರೈಸಿಗೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸು ನಾವಿಲ್ಲಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಥವಾ ಪ್ರಮೋಷನಲ್ ಪಾಲಿಸೀಸ್ಗೆ ಕೊಡಬೇಕಾಗತ್ತೆ. ಯಾಕೆ ಅಂತ ಅಂದರೆ, ನಾವಿಲ್ಲಿ ಪ್ರಾಡಕ್ಟಿಗೆ ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ಜಸ್ಟ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ಮಾತ್ರ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಅಲಾಂಗ್ ವಿತ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ವಾಟ್ ಎವರ್ ದ ಅಮೌಂಟ್ ವಿ ಸ್ಪೆಂಡ್ ಆನ್ ಪ್ರಮೋಷನಲ್ ಆಕ್ಟಿವಿಟೀಸ್, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಪ್ರಮೋಷನ್ ಆಗಿರ್ಬೋದು, ಪರ್ಸನಲ್ ಸೆಲ್ಲಿಂಗ್ ಆಗಿರ್ಬೋದು, ಇದೆಲ್ಲದೂ ಕೂಡ ನಮಗೆ ಪ್ರಮೋಷನಲ್ ಆಕ್ಟಿವಿಟೀಸಲ್ಲಿ ಅಥವಾ ಪ್ರಮೋಷನಲ್ ಪಾಲಿಸೀಸಲ್ಲಿ ಬರುತ್ತೆ. ನಮ್ಮ ಪ್ರಮೋಷನಲ್ ಆಕ್ಟಿವಿಟೀಸು ಮತ್ತು ಪಾಲಿಸೀಸ್ ಏನೇನಿದೆಯೋ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಪ್ರಾಡಕ್ಟಿಗೆ ಪ್ರೈಸಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಕೋಆರ್ಡಿನೇಷನ್ ಇನ್ ಪ್ರಾಡಕ್ಟ್ ಲೈನ್. There are many channels in the sales of the product, and the pricing should establish proper coordination among the producers. Okay, so whatever the importance we given for the promotional activities, likewise we have to taken into consideration whatever the different channels of distribution and different channels in the sales of the product are there. ಯಾವ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಸೇಲ್ಸನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನಾವು ಯಾವ್ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಡಿಫ್ರೆಂಟ್ ಪ್ರಾಡಕ್ಟ್ ಲೈನ್ ಏನೇನಿದೆ, ಈ ಎಲ್ಲಾದ್ರ ಮಧ್ಯೆ ಒಂದು ಕೋಆರ್ಡಿನೇಷನ್ ಮತ್ತು ಕೋಆಪರೇಷನ್ಸನ್ನು ಇಲ್ಲಿ ಅಚೀವ್ ಮಾಡೋದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದನ್ನು ಕೂಡ ನಾವು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಥವಾ ಕನ್ಸಿಡರ್ ಅಂತ ಇಲ್ಲಿ ನಾವು ತಗೋತೀವಿ. ಓಕೆ, ಪ್ರೈಸಿಂಗ್ ರೂಟೀನ್ ಫಂಕ್ಷನ್. ಇಟ್ ಮೀನ್ಸ್ instead of following its own independent policy, it may mechanically follow the prices fixed by its competitor. ಸೊ ಯಾವಾಗಲೂ ಕೂಡ ನಮ್ಮ ಇಂಡಿವಿಜುವಲ್ ಬೇಸಿಸ್ ಮೇಲೇ ನಾವು ಪ್ರೈಸಸನ್ನು ಫಿಕ್ಸ್ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಆ ಥರ ಮಾಡೋದ್ರಿಂದ ಸಮ್ಟೈಮ್ಸ್ ಇಟ್ ಮೇ ಬಿ ಎ ರಾಂಗ್ ಪ್ರೈಸಿಂಗ್ ಪಾಲಿಸಿ ಆಲ್ಸೋ. ನಾವು ಯಾವುದೇ ಫ್ಯಾಕ್ಟರ್ಸನ್ನು ಕನ್ಸಿಡರೇಷನಿಗೆ ತಗೊಳ್ದಲೆ ಅಥವಾ ಕಾಂಪಿಟೇಟರ್ ಪ್ರೈಸಸನ್ನು ಮೈಂಡಲ್ಲಿ ಇಟ್ಕೊಳ್ದಲೆ ನಾನೇ ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೊಳ್ತೀನಿ, ನಾನೇ ಇಂಡಿಪೆಂಡೆಂಟ್ ಪ್ರೈಸಿಂಗ್ ಪಾಲಿಸಿನ ಫಾಲೋ ಮಾಡ್ತೀನಿ ಅನ್ನೋದಕ್ಕೆ ಬದಲಾಗಿ ಇಟ್ ಈಸ್ ಬೆಟರ್ ಟು ಫಾಲೋ ದ ಪ್ರೈಸಸ್ ಫಿಕ್ಸ್ಡ್ ಬೈ ಅವರ್ ಕಾಂಪಿಟೇಟರ್. ನಮ್ಮ ಕಾಂಪಿಟೇಟರು ಏನು ಪ್ರೈಸಸನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಕನ್ಸಿಡರೇಷನಿಗೆ ತಗೋಬೇಕಾಗುತ್ತೆ. ಆ್ಯಂಡ್ ಪ್ರೈಸಿಂಗ್ ಅನ್ನೋದು ರುಟೀನ್ ಫಂಕ್ಷನ್ ಅಂತ ಹೇಳ್ತಾರೆ. ಏನೋ ಒಂದಿನ ಅಥವಾ 2 ದಿನಕ್ಕೆ ನಾವು ಪ್ರೈಸಿಂಗ್ ಪಾಲಿಸಿನ ಫಾಲೋ ಮಾಡಿ ಅಥವಾ ಪ್ರೈಸಸನ್ನು ಫಿಕ್ಸ್ ಮಾಡಿ ಸುಮ್ಮನೆ ಇರೋದಲ್ಲ. ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ ಡೇ ಇಂದ, ಫಸ್ಟ್ ಡೇ ಇಟ್ ಸೆಲ್ಫ್ ಇಂದ ನಾವು ಟಿಲ್ ದ ವೈಂಡಿಂಗ್ ಅಪ್ ಆಫ್ ಅವರ್ ಕಂಪನಿ, ನಮ್ಮ ಕಂಪನಿನ ಕ್ಲೋಸ್ ಡೌನ್ ಮಾಡೋ ತನಕನೂ ಕೂಡ ಈ ಪ್ರೈಸಿಂಗ್ ಅನ್ನೋದು ಒಂದು ರುಟೀನ್ ಫಂಕ್ಷನ್ ಆಗಿ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಎಲ್ಲದನ್ನು ಕೂಡ ಇಂಡಿಪೆಂಡೆಂಟ್ ಆಗಿ ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ. ಇಂಡಿಪೆಂಡೆಂಟ್ ಪ್ರೈಸಿಂಗ್ ಪಾಲಿಸಿನ ಫಾಲೋ ಮಾಡೋದಕ್ಕೆ ಬದಲಾಗಿ ನಮ್ಮ ಕಾಂಪಿಟೇಟರ್ ಏನೇನು ಪ್ರೈಸಸನ್ನು ಫಿಕ್ಸ್ ಮಾಡಿದ್ದಾರೆ, ಅವರು ಯಾವ ಮೆಥಡನ್ನ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಯಾವ ಪಾಲಿಸಿನ ಅವರು ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ಸೊ ಬೆಸ್ಟ್ ಪ್ರೈಸಿಂಗ್ ಮೆಥಡನ್ನು ಯೂಸ್ ಮಾಡ್ಕೊಂಡು ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಕನ್ಸಿಡರೇಷನ್. ನೆಕ್ಸ್ಟ್, ಪ್ರೈಸ್ ಸೆನ್ಸಿಟಿವಿಟಿ. The various factors which may generate insensitivity to price changes are variability in consumer behavior. ಇವಾಗ ನಾವು ಪ್ರೈಸಸಲ್ಲಿ ಪ್ರೈಸ್ ಅನ್ನೋದು ತುಂಬಾ ಸೆನ್ಸಿಟಿವಿಟಿ. ಇವತ್ತು ನಾವು 10 ರೂಪಾಯಿಗೆ ಸೇಲ್ ಮಾಡ್ತಾ ಇರ್ತೀವಿ, ನಾಳೆ 11 ರೂಪಾಯಿ ಅಂತ ಹೇಳ್ತೀವಿ. ಆವಾಗ ಕಸ್ಟಮರ್ ಏನು ಮಾಡ್ತಾನೆ, ಇವತ್ತು 10 ರೂಪೀಸಿಗೆ ಕೊಟ್ಟಿದ್ವಲ್ಲ ಅಂತ ನಾಳೆನೂ ನಮ್ಮ ಶೋರೂಮ್ಗೆ ಬಂದು ಪರ್ಚೇಸ್ ಮಾಡೋದಕ್ಕೆ ಹೋದಾಗ ನಾವು ನಿನ್ನೆ 10 ರೂಪೀಸ್ ಇದ್ದಾಗ ಇವತ್ತು 10 ರೂಪೀಸ್, ತುಂಬ ವೇರಿಯೇಷನ್ಸ್ ಇಲ್ಲ ಅಂತ ಅಂದರೆ ಕಸ್ಟಮರ್ಸ್ ಬಿಹೇವಿಯರಲ್ಲಿ ಯೂಶ್ವಲಿ ಯಾವುದೇ ಚೇಂಜಸ್ ಆಗೋದಿಲ್ಲ.
ಅವ್ನು ಪರ್ಚೇಸ್ ಮಾಡ್ತಾನೆ ಮತ್ತು ನೆಕ್ಸ್ಟ್ ಡೇ ಕೂಡ ಬರ್ತಾನೆ. ನಾವೇನಾದರೂ ತುಂಬಾ ಚೇಂಜಸ್ ಮಾಡ್ತಾ ಇದ್ದೀವಿ, ಸೊ ಇವತ್ತು ಒಂದು ಪ್ರೈಸು ನಾಳೆ ಒಂದು ಪ್ರೈಸು ಈ ಥರ ತುಂಬ ವೇರಿಯೇಷನ್ಸ್ ಮಾಡ್ತಿದ್ದೀವಿ ಅಂತ ಅಂದರೆ ಅದು ಪ್ರೈಸ್ ಇನ್ಸೆನ್ಸಿಟಿವಿಟಿ ಆಗುತ್ತೆ. ಯಾವಾಗ ನಾವು ತುಂಬ ವೇರಿಯೇಷನ್ಸ್ ಮಾಡ್ತಾ ಹೋಗ್ತೀವೋ ಆಟೋಮೆಟಿಕಲಿ ಇಟ್ ಲೀಡ್ಸ್ ಟು ದ ಕನ್ಸ್ಯೂಮರ್ ಬಿಹೇವಿಯರ್. ನಿನ್ನೆ ಒಂದು ಪ್ರೈಸ್ ಹೇಳ್ತಾ ಇದ್ದಾರೆ, ಇವತ್ತೊಂದು ಪ್ರೈಸ್ ಹೇಳ್ತಾ ಇದ್ದಾರೆ, ಹಾಗಾಗಿ ಇವ್ರ ಪ್ರಾಡಕ್ಟೇ ಬೇಡ, ಬೇರೆ ಕಡೆ ಎಲ್ಲಾದರೂ ಪರ್ಚೇಸ್ ಮಾಡೋಣ ಅಂತ ಹೊರಟೋಗ್ತಾರೆ. ಆದಷ್ಟು ನಾವು ಏನು ಮಾಡಬೇಕು ಈ ಒಂದು ಪ್ರೈಸಸ್ಸಲ್ಲಿ ಅಂತ ಅಂದರೆ ತುಂಬ ವೇರಿಯೇಷನ್ಸ್ ಮಾಡೋದಕ್ಕೆ ಬದಲಾಗಿ ಒಂದು ಸ್ಟೆಬಿಲಿಟಿನ ತುಂಬ ಲಾಂಗ್ ಪೀರಿಯಡ್ವರೆಗೂ ಅಂತ ಅಲ್ಲ, ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೂ ನಾವು ಕನ್ಸಿಸ್ಟೆನ್ಸಿನ ಮೈಂಟೈನ್ ಮಾಡಬೇಕು. ಹಂಗೆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ತಾ ಇದ್ವಿ ಪ್ರೈಸಲ್ಲಿ ಅಂತ ಅಂದರೆ ಸೊ ದೇರ್ ಮೇ ಬಿ ಅ ಚಾನ್ಸಸ್ ಆಫ್ ಗೆಟಿಂಗ್ ಮೋರ್ ರೆಸ್ಪಾನ್ಸ್ ಫ್ರಮ್ ದ ಕಸ್ಟಮರ್ ಇನ್ ಎ ಪಾಸಿಟಿವ್ ವೇ. Variation in the effectiveness of marketing effort, nature of product, importance of services after sale, etc. ಓಕೆ, ಈ ಎಲ್ಲ ಪ್ರೈಸ್ ಸೆನ್ಸಿಟಿವ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ನಾವು ಎಷ್ಟು ಎಫೆಕ್ಟಿವ್ ಆಗಿ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತೀವಿ, ನಮ್ಮ ನೇಚರ್ ಆಫ್ ಪ್ರಾಡಕ್ಟು ಮತ್ತು ಪ್ರಾಡಕ್ಟನ್ನು ಸೇಲ್ ಮಾಡಿದ್ಮೇಲೆ ನಾವು ಕೊಡುವಂತಹ ಆಫ್ಟರ್ ಸೇಲ್ ಸರ್ವಿಸಸ್ಸು ಪ್ರತಿಯೊಂದು ಕೂಡ ನಮಗೆ ಇಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದರೆ ಸೊ ನಾವು ಏನು ಪ್ರೈಸನ್ನು ಫಿಕ್ಸ್ ಮಾಡ್ತೀವೋ ಅದಕ್ಕೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ. ಬಟ್ ಇದು ಯಾವುದನ್ನು ಎಫೆಕ್ಟಿವ್ ಆಗಿ ಮಾಡ್ದಲ್ಲೇ ಸುಮ್ಮನೆ ಪ್ರೈಸನ್ನು ಫಿಕ್ಸ್ ಮಾಡಿದ್ದೀವಿ ಅಂತ ಅಂದರೆ ಅಲ್ಲಿ ಅಟ್ರಾಕ್ಟ್ ಆಗೋದಕ್ಕಿಂತ ನಾವು ಅಲ್ಲಿ ಕಸ್ಟಮರ್ಸನ್ನು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಸೋಷಿಯಲ್ ಆ್ಯಂಡ್ ಎಥಿಕಲ್ ಕನ್ಸಿಡರೇಷನ್. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಶುಡ್ ಫಾಲೋ. ಏನೋ ನಾವು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ಹೆಂಗೆ ಬೇಕಾದರೂ ಹಾಗೆ ಪ್ರೈಸಸನ್ನು ಫಿಕ್ಸ್ ಮಾಡ್ತೀನಿ. ಕಸ್ಟಮರ್ ತೊಗೊಂಡ್ರೆ ತೊಗೊಳ್ಳಿ, ಬಿಟ್ಟರೆ ಬಿಡಲಿ, ಅಥವಾ ಕಸ್ಟಮರನ್ನು ಎಕ್ಸ್ಪ್ಲಾಯ್ಟ್ ಮಾಡೋ ವೇಯಿಂದ ನಾನು ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ಖಂಡಿತ ಇವಾಗಿರುವಂತಹ ಸಿಚುವೇಶನ್ಸಲ್ಲಿ ನಾವು ಸರ್ವೈವ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕೆ ಅಂತ ಅಂದರೆ ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು, ಕಾಂಪಿಟೇಟರ್ ಪ್ರೈಸಸ್ಸು, ಇವಾಗ ಹೇಳಿರುವಂತಹ ಎಲ್ಲ ಯಾವ್ಯಾವ ಫ್ಯಾಕ್ಟರ್ಸ್ ಹೇಳಿದ್ದೀವೋ ಅದೆಲ್ಲದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಸೋಷಿಯಲ್ ಆ್ಯಂಡ್ ಎಥಿಕಲ್ ಕನ್ಸಿಡರೇಷನ್. ವಿ ಶುಡ್ ಬಿ ವೆರಿ ಎಥಿಕಲ್, ವಿ ಶುಡ್ ಬಿ ಫೋಕಸ್ ಆನ್ ದ ಕಸ್ಟಮರ್ಸ್ ಪ್ರಿಯಾರಿಟಿ ಆಲ್ಸೋ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫೇರ್ ಪ್ರಾಕ್ಟೀಸಸ್. ಫೇರ್ ಪ್ರೈಸ್ ಅಂತ ಹೇಳ್ತಾರೆ. ಫೇರ್ ಪ್ರೈಸ್ ಅಂತ ಅಂದರೆ ಎಲ್ಲ ಕಸ್ಟಮರಿಗೂ ಕೂಡ ಅದು ಅಫೋರ್ಡಬಲ್ ಆಗಿರಬೇಕು. ಬಿಕಾಸ್ ಯಾಕೆ ಅಂತ ಅಂದರೆ ರಿಚ್ ಪೀಪಲ್ ಇರ್ತಾರೆ, ಹಾಗೆಯೇ ಪುವರ್ ಪೀಪಲ್ ಇರ್ತಾರೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಕಮ್ ಗ್ರೂಪ್ ಆಫ್ ಪೀಪಲನ್ನು ನಾವು ಮೈಂಡಲ್ಲಿ ಇಟ್ಕೊಂಡ್ರೂ ಕೂಡ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋ ರೀತಿಯಲ್ಲಿ ನಾವು ಪ್ರೈಸಸನ್ನು ಫಿಕ್ಸ್ ಮಾಡಬಾರ್ದು. ನಾವು ಫಿಕ್ಸ್ ಮಾಡಿರುವಂತಹ ಪ್ರೈಸಸ್ಸು ತುಂಬ ಎಥಿಕಲ್ ಆಗಿರಬೇಕು. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಥವಾ ಅನ್ಫೇರ್ ಪ್ರೈಸ್ ಪಾಲಿಸಿ ಯಾವುದೇ ಕಾರಣಕ್ಕೂ ಫಾಲೋ ಮಾಡಬಾರ್ದು. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು, ಅದಕ್ಕೆ ರಿಯಲ್ ವರ್ತ್ ಏನಿರುತ್ತೋ ಅಷ್ಟು ರೀಸನಬಲ್ ಪ್ರೈಸಸನ್ನು ಫಿಕ್ಸ್ ಮಾಡಿದ್ರೆ ಅದು ಯಾವಾಗಲೂ ಎಥಿಕಲ್ ಕನ್ಸಿಡರೇಷನ್ ಅಂತ ಅನ್ಕೊತೀವಿ. ಬಟ್ ತುಂಬ ಪುವರ್ ಕ್ವಾಲಿಟಿ ಪ್ರಾಡಕ್ಟ್, ವರ್ತ್ಲೆಸ್ ಇರುವಂತಹ ಪ್ರಾಡಕ್ಟಿಗೆ ನಾವು ಹೈ ಪ್ರೈಸಸನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಅನ್ಎಥಿಕಲ್ ಪ್ರಾಕ್ಟೀಸಸ್ ಆಗೋಗುತ್ತೆ. ಹಾಗಾಗಿ ಪ್ರೈಸಿಂಗ್ ಪಾಲಿಸಿ ಅಥವಾ ಪ್ರೈಸಿಂಗ್ ಡಿಸಿಷನ್ಸನ್ನು ತಗೋಬೇಕಾದ್ರೆ ನಾವು ಎಷ್ಟು ಎಥಿಕಲ್ ಆಗಿ ಥಿಂಕ್ ಮಾಡ್ತೀವಿ, ಎಷ್ಟು ಸೋಷಿಯಲಿ ಥಿಂಕ್ ಮಾಡ್ತೀವಿ ಅನ್ನೋದು ಕೂಡ ನಮಗೆ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ವಿಲ್ ಇನ್ಫ್ಲೂಯೆನ್ಸಸ್ ದ ಪ್ರೈಸಿಂಗ್ ಪಾಲಿಸಿ ಆಫ್ ಎ ಕಂಪನಿ. ಓಕೆ, ಈ ವಿಡಿಯೋದಲ್ಲಿ ನಾವು ಪ್ರೈಸ್ ಅಂದರೆ ಏನು, ಪ್ರೈಸಿಂಗ್ ಅಂತ ಅಂದರೆ ಏನು, ಪ್ರೈಸಿಂಗ್ ಪಾಲಿಸಿ ಅಂತ ಅಂದರೆ ಏನು ಅಂತ ಫಸ್ಟ್ ನೋಡಿದ್ವಿ. ಸೊ ಅದರ ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ ಯಾವ ಫ್ಯಾಕ್ಟರು, ಅದರಲ್ಲಿ ಕೆಲವೊಂದು ಇಂಟರ್ನಲ್ ಫ್ಯಾಕ್ಟರ್ಸು ಇದೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಇದೆ, ಹಾಗೆಯೇ ಜೊತೆಗೆ ನಮ್ಮ ಆಬ್ಜೆಕ್ಟಿವ್ಸ್, ಈ ಎಲ್ಲದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೊಂಡು ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಎಸ್ಪೆಷಲಿ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಟೇಕ್ ದ ಪ್ರೈಸಿಂಗ್ ಡಿಸಿಷನ್. ಓಕೆ, ಎನಿವೇ ಡಿಯರ್ ಸ್ಟೂಡೆಂಟ್, thank you for watching this video.